15,000 ಆಸೆಗೆ ತಲೆ ಬೋಳಿಸಿಕೊಂಡ ಮಹಿಳೆಯರು, ಕೊನೆಗೆ ಬದಲಾಯಿತು ಮಹಾವಂಚನೆ. ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿ ಸಿನಿಮಾ ದೃಶ್ಯವನ್ನು ನೆನಪಿಸುವಂತಹ ವಿಚಿತ್ರ ಹಾಗೂ ಅಚ್ಚರಿಯ ವಂಚನೆಯ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಸರ್ಕಾರದಿಂದ ಉಚಿತವಾಗಿ ಹಣ ಸಿಗುತ್ತದೆ ಎಂಬ ಆಸೆಗೆ ಬಿದ್ದ ಅಮಾಯಕ ಮಹಿಳೆಯರು ಅಪರಿಚಿತ ವ್ಯಕ್ತಿಯ ಮಾತು ನಂಬಿ ತಲೆ ಬೋಳಿಸಿಕೊಂಡು ಕೊನೆಗೆ ನಿರಾಶರಾದ ಘಟನೆ ಪುದುಕೊತ್ತಂಬಾಡಿ ಗ್ರಾಮದಲ್ಲಿ ನಡೆದಿದೆ. ಪುದುಕೊತ್ತಂಬಾಡಿ ಗ್ರಾಮದ ಪಳನಿಯನ್ ಮಾಳಿ ಎಂಬ ಮಹಿಳೆಗೆ ಅಪರಿಚಿತ ವ್ಯಕ್ತಿಯೊಬ್ಬ ಕರೆ ಮಾಡಿ ತಾನು ಜಿಲ್ಲಾ ತಹಶೀಲ್ದಾರ್ ಕಚೇರಿಯ ಹಿರಿಯ ಅಧಿಕಾರಿ ಎಂದು ಪರಿಚಯಿಸಿಕೊಂಡಿದ್ದನು. ವಿದೇಶಗಳಲ್ಲಿ ಕೊರೋನಾ ಮಾದರಿಯ ಹೊಸ ವೈರಸ್ ತೀವ್ರವಾಗಿ ಹರಡುತ್ತಿದ್ದು, ಮಹಿಳೆಯರು ತಲೆ ಬೋಳಿಸಿಕೊಳ್ಳುವುದರಿಂದ ಈ ಅಪಾಯದಿಂದ ಪಾರಾಗಬಹುದು ಎಂದು ಸುಳ್ಳು ಕತೆ ಕಟ್ಟಿ ಭಯ ಹುಟ್ಟಿಸಿದ್ದನು. ಇದನ್ನೇ ನೆಪವಾಗಿಸಿಕೊಂಡು ತಮಿಳುನಾಡು ಸರ್ಕಾರ ವಿಶೇಷ ಯೋಜನೆ ರೂಪಿಸಿದೆ ಎಂದು ನಂಬಿಸಿದ ವಂಚಕ. ತಲೆ ಬೋಳಿಸಿಕೊಳ್ಳುವ ಪ್ರತಿ ಮಹಿಳೆಗೆ 15,000, ವಿದ್ಯಾರ್ಥಿನಿಯರಿಗೆ 45,000 ಹಣದ ಜೊತೆಗೆ ಉಚಿತ ಲ್ಯಾಪ್ಟಾಪ್ ಹಾಗೂ ಪುರುಷರಿಗೆ 6,000 ನೀಡಲಾಗುವುದು ಎಂದು ಆಮಿಷ ಒಡ್ಡಿದ್ದನು. ಇಡೀ ಊರಿನಲ್ಲಿ ಕೇವಲ 18 ಜನರಿಗೆ ಮಾತ್ರ ಈ ಆಫರ್ ಲಭ್ಯವಿದ್ದು, ಅದರಲ್ಲಿ ನಿಮ್ಮ ಹೊಸ ಹೆಸರು ಆಯ್ಕೆಯಾಗಿದೆ ಎಂದು ಹೇಳಿ ಮಹಿಳೆಯನ್ನು ಸಂಪೂರ್ಣವಾಗಿ ಬುಟ್ಟಿಗೆ ಹಾಕಿಕೊಂಡಿದ್ದನು.